ಇವತ್ತು ಹತ್ತುತ್ತಿರೋ ಗಾಡಿ ಇದು. ಪ್ರೀತಮ್ ಅವ್ರು ಆಲ್ರೆಡಿ ಹತ್ತುತ್ತಾ ಇದ್ದಾರೆ. ನಮ್ಮ ಅಣ್ಣ ಬಂದು ಡ್ರೈವರ್. ಕ್ಯಾಮ್ರಾ ಫೈನಲಿ ನನಗಲ್ಲ ಆಯ್ತು. ನಮ್ಮ ಅಣ್ಣನ ವಿಷಯ ಏನಂದ್ರೆ, ನಮ್ಮ ಅಣ್ಣನ ಕಾರು ಗ್ಯಾರೇಜ್ ಅಲ್ಲಿ ಇದೆ. ಡಾಕ್ಟರ್ ಹತ್ರ ಬಿಟ್ಟು ಬಂದಿದೀವಿ. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿದೆ. ಸಾರಿ, ನಮ್ಮ ಅಣ್ಣ ಇವಾಗ ಪಿಕಪ್ ಓಡಿಸ್ತಿದ್ದಾನೆ. ಅದಕ್ಕೆ ಕಯ್ಯ 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 Hello, welcome back to our YouTube channel. Welcome to the party. Namaste. Back to Dubai. ನಾವು ದುಬೈಲಿ ಇದೀವಿ ಆಲ್ರೆಡಿ. ಸೊ ದುಬೈಲಿ ಇದೀವಿ ಆಲ್ರೆಡಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಅಣ್ಣನ ಬರ್ಡೇ ಗಿಫ್ಟ್ ಪೆಂಡಿಂಗ್ ಇತ್ತು. ಬರ್ಡೇ ಗಿಫ್ಟ್ ಕೊಡ್ಸಕ್ ಹೋಗ್ತಿದೀವಿ. ಎಲ್ಲಿ ಹೋಗ್ತಿದೀವಿ, ಏನ್ ಮಾಡ್ತೀವಿ ಎಲ್ಲ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ನಾವು ಬಂದಿರೋದು ಡೇರಾ ಸಿಟಿ ಸೆಂಟರ್ಗೆ. ಬಟ್ ಬಿಸಿಲು ಎಷ್ಟು ಮಟ್ಟಿಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಹೇಳಕ್ ಆಗ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕೆ ಅಷ್ಟು ಬಿಸಿಲಿದೆ. ಇವಾಗ ಹ್ಯುಮಿಡಿಟಿ ಎಷ್ಟಿದೆ ಅಂತ ಇರಿ ಪ್ರೀತಮ್ ಫೋನಲ್ಲಿ ತೋರಿಸ್ತೀನಿ. ಪಾಪ ಹ್ಯುಮಿಡಿಟಿ ಎಷ್ಟಿದೆ, ಟೆಂಪ್ರೇಚರ್ ಎಲ್ಲ ಅವ್ರವ್ರು ಮಾತಾಡೋದ್ರಲ್ಲಿ ಅವ್ರು ಬ್ಯುಸಿ. ಇವಾಗ ಏನು ಹೇಳ್ತಾ ಇಲ್ಲ ಮಂದಿ. ಅಭಿ ಎಷ್ಟಿದೆ ಹ್ಯುಮಿಡಿಟಿ ಹೊರಗಡೆ ಇವಾಗ? 43. ಇಮ್ಯಾಜಿನ್ ಹೆಂಗಿದೆ. ಕಾವು ಹೊಡಿತಿದೆ. ನಾನು ಬೇರೆ ಕಪ್ಪು ಶರ್ಟ್ ಹಾಕೊಂಡು, ನೀವು ಕಪ್ಪು ಶರ್ಟ್ ಹಾಕೊಂಡ್ಬನ್ನಿ. ಕಾವು ಸರಿಯಾಗಿ ಹೊಡಿತಿದೆ. ಸೊ ಡೇರಾ ಮೀನಾ ಬಜಾರಲ್ಲಿ ಸುತ್ತಾಟ ನಮ್ಮದು. ನಿಮ್ಮ ಜೊತೆ ನೋಡಿ, ಮಿಸ್ ಮಾಡ್ದಾಗ ನೋಡಿ. ಸೊ ಇದೆ ನಮ್ಮೂರಂಗೆ ಅನ್ಸುತ್ತೆ ಇಲ್ಲಿಗೆ ಬಂದರೆ. ನಮ್ಮ ಫುಲ್ ಜನ, ಚಿಕ್ಕ ಚಿಕ್ಕ ರೋಡು, ಕ್ರೌಡೆಡ್ ಏರಿಯಾ ಇದು. ಸ್ವಲ್ಪ ನಾವು ಬಿಸಿಲಲ್ಲಿ ಬಂದಿರೋದ್ರಿಂದ ಅಷ್ಟು ಅನಿಸ್ತಾ ಇಲ್ಲ. ಅಷ್ಟು ಪೆಡೆಸ್ಟ್ರಿಯನ್ ಮೇಲೆ ಓಡಾಡಬೇಕು, ಅದು ಕಂಪಲ್ಸರಿ. ವೆಹಿಕಲ್ ಸ್ಟಾಪ್ ಮಾಡ್ತಾರೆ. ಹಿಂಗೆ ಬಿಸಿಲು ಹೆಂಗಿದೆ? ವೆರಿ ಹಾಟ್. ಹೋದ ತಕ್ಷಣ ತಿನ್ಬೇಕಲ್ಲ, ತಿನ್ನೋದಂತೂ ಫಿಕ್ಸ್. ಫಸ್ಟು ತಿಂದ್ವಿ. ನಂದು ವಾಚ್ ಚೈನ್ ಕಟ್ ಮಾಡಿಸ್ಬೇಕಿತ್ತು. ಅದಕ್ಕೆ ಪ್ರೀತಮ್ ಅವ್ರ ಕಾರ್ ಹತ್ರ ಹೋಗಿ ತರಕ್ಕೆ ಹೋದ್ರು. ಬಟ್ ಎಷ್ಟು ಬಿಸಿಲು ಅಂದರೆ, ಸಿ ಐ ಶೋ ಹಿಮ್ ಇಸ್ ಕಮಿಂಗ್. ಹೆಂಗೆ ಬರ್ತಿದಾರೆ ನೋಡಿ. ಮೂವೇ ಆಗ್ತಾ ಇಲ್ಲ ಗಾಡಿ, ಅಲ್ಲೇ ನಿಂತಿದೆ. ಬಂದರು ಪ್ರೀತಮ್ PS ಪುರ್ಲೆಹಳ್ಳಿ ಶಿವಲಿಂಗಪ್ಪ ಅವರು. ಶಿವಲಿಂಗಪ್ಪ ಅಂತ ಒಳಗಿಂದ ಒಂದು ಶೋರೂಮ್ ಒಳಗೆ ಬಂದ ತಕ್ಷಣ ಏನು ತಣ್ಣಗೆ ಅನಿಸ್ತಿದೆ ಅಂದರೆ ಫುಲ್ ಮಜಾ. ಎಸಿಗೆ ಅಡ್ಜಸ್ಟ್ ಆದಂಗೆ. ಇಲ್ಲಿ ಬಿಸಿಲಲ್ಲಿ ಆಗಲ್ಲ ಗುರು, ಶೆಕೆ. ಸೊ ಇವಾಗ ಕ್ಯಾಮ್ರಾ ನೋಡೋಕೆ ಬಂದಿದ್ದೀವಿ ಶಾಪ್ಗೆ. ನೋಡೋಣ ನಮ್ಮ ಅಣ್ಣಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳೋದು. ಸೊ ಸೋನಿ ಆಲ್ಫಾ A73 ಚೆಕ್ ಮಾಡ್ತಿದ್ದಾರೆ. ನೋಡೋಣ ಇಷ್ಟ ಆಗುತ್ತಾ, ಏನು ಪ್ರೈಸ್ ನಮ್ಮ ಬಜೆಟಲ್ಲಿ ಬರುತ್ತಾ ಹೆಂಗೆ ಅಂತ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ. ಇದೆ ಅಂಗಡಿ ಏನೇನೋ ಇಟ್ಟಿದ್ದಾರೆ. ಎಲ್ಲ ಥರ ಎಲೆಕ್ಟ್ರಾನಿಕ್ಸ್ ಸಿಕ್ಕುತ್ತೆ. ಫೋನು, ಕ್ಯಾಮ್ರಾಗಳು, ಸ್ಪೆಸಿಫಿಕೇಷನ್ಸ್ ನನಗೂ ಚೆನ್ನಾಗಿ ಗೊತ್ತಿಲ್ಲ ಕರೆಕ್ಟಾಗಿ. ನೋಡೋಣ ಬನ್ನಿ ಏನೇನು ತೊಗೊತಾರೆ ಅಂತ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತಿದೆ. ನಮ್ಮದು ಬಜೆಟ್ ದಾಟಿ ಹೋಗ್ತಿದೆ ಅನಿಸ್ತಿದೆ. ಅದಕ್ಕೆ ಡಿಸೈಡ್ ಮಾಡ್ತಿದ್ದಾರೆ ಏನು ಮಾಡೋದು, ಎಂತ ಮಾಡೋದು ಅಂತ. ಯಾಕಂದರೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲೇಬೇಕು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ತೊಗೊಳಕ್ಕಾಗೋದು. ಅದಕ್ಕೆ ಚೆಕ್ ಮಾಡ್ತಾರೆ. ನೋಡೋಣ. ನನ್ನ ಬರ್ಡೇ ಆಯಿತು. ಅಣ್ಣನ ಬರ್ಡೇ ಗಿಫ್ಟ್ ಕೊಡಿಸಿರ್ಲಿಲ್ಲ. ಸೊ ಗಿಫ್ಟ್ ಏನು ಬೇಕು ಅಂತ ಕೇಳಿದ್ರೆ ಅವನು ನಂಗೆ ಸೋನಿ ಆಲ್ಫಾ ಬೇಕು ಅಂತಂದ. ಸೊ ಅವನೇ ಕರ್ಕೊಂಡು ಕ್ಯಾಮ್ರಾ ಕೊಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ಬಟ್ ಇಟ್ಟಿರೋ ಮಾಡೆಲ್ ಸಿಗ್ತಿಲ್ಲ, ಹಾಗಾಗಿ ಹುಡುಕ್ತಾ ಇದ್ದೀವಿ. ಯಾವ್ದು ಸಿಗುತ್ತೆ ನೋಡೋಣ, ಇಷ್ಟ ಆದಮೇಲೆ ತೊಗೊಳ್ಳೋಣ ಅಂತ. ಡಿಸ್ಲರ್ ಹುಡುಕ್ತಿದ್ದೀವಲ್ಲ, ಅದೇ ಸ್ವಲ್ಪ ಕಿರಿಕಿರಿ ಅನಿಸ್ತಿದೆ. ಬಟ್ ಇಲ್ಲೆಲ್ಲ AC ಇದೆ ಶೋರೂಮ್ ಒಳಗೆ ಬಂದರೆ. ಬಟ್ ಹೊರ್ಗಡೆ ಅದು ನಾವು ಬಂದಿರೋದು ಡೇರಾ ಏರಿಯಾಗೆ. ನಾರ್ಮಲ್ ಏರಿಯಾ, ಲೋಕಲ್ ಏರಿಯಾ ಥರ ಕಮ್ಮಿ ರೇಟಿಗೆ ಸಿಗುತ್ತೆ, ಅಫೋರ್ಡೆಬಲ್ ಇರುತ್ತೆ. ನಾರ್ಮಲ್ ಮಾಲಲ್ಲೆಲ್ಲ ಹೋದರೆ ಚೆನ್ನಾಗಿ ಬ್ಲೇಡ್ ಆಗ್ತಾರೆ, ಸರಿಯಾಗಿ ಬಿಲ್ ಬರುತ್ತೆ. ಹಾಗಾಗಿ ಡೇರಾಗೆ ಬಂದಿದ್ದೀವಿ. ನೋಡೋಣ ಹಿಂಗಾಗುತ್ತೆ ಏನು. फंक्शन है इसमें S1 S3 का फंक्शन है ना, वो सेम फंक्शन इसमें भी है. बट ओनली थिंग इज क्रॉप सेंसर.
ಸಜೆಸ್ಟ್ ಮಾಡ್ತಿದ್ದಾರೆ, ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದಾರೆ, ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ. ನಾವಿನ್ನ ಚೆಕ್ ಮಾಡ್ತಿದ್ದೀವಿ ಯಾಕೆ ತೊಗೊಳ್ಳೋಣ ಅಂತ. ಸೊ ಪ್ರೀತಮ್ ಇನ್ನೂ ಡಿಸ್ಕಸ್ ಮಾಡ್ತಿದ್ದಾರೆ, ನೋಡೋಣ ಯಾವ್ದು ಇಷ್ಟ ಆಗುತ್ತೆ ತೊಗೊಳ್ಳೋಣ ಅಂತ. ಅವ್ರ ಡಿಸ್ಕಷನ್ ನಡೀತಾ ಇದೆ ಇನ್ನು, ನೋಡೋಣ ಯಾವ್ದು ಇಷ್ಟ ಆಗುತ್ತೆ. ಇವನು ಕುತ್ಕೊಂಡ್ಬಿಟ್ಟಿದ್ದಾನೆ, ಅವರಿಬ್ರು ಕುತ್ಕೊಂಡ್ಬಿಟ್ಟಿದ್ದಾರೆ ಸುಮ್ಮನೆ. ಸೊ ಬರ್ಡೇ ಬಾಯ್ ಬರ್ಡೇ ಮುಗಿದ್ಮೇಲೆ ಗಿಫ್ಟ್ ತಗೊತೀಯಾನೆ, ಬಟ್ ಯಾವ ಥರದ್ದು ಬೇಕು ಏನು ಗೊತ್ತಿಲ್ಲ. ಸೊ ಇವ್ರು ಸಜೆಸ್ಟ್ ಮಾಡ್ತಿರೋದು Insta 360 ചെറിയ ക്യാമറ ലിങ്ക് 2 എന്നുള്ള ക്യാമറ ലെൻസ് അല്ല ക്യാമറ ലിങ്ക് 2 ಕ್ಯಾಮ್ರಾ ಬಾಡಿ ಪಾಪ ಎಕ್ಸ್ಪ್ಲೇನ್ ಮಾಡು ಪಾಪ. ലെൻസ് ये 6000 समथिंग है इसका प्राइस. अरे ಇದು ಇದರ ಪ್ರೈಸ್ ಏನು ಬರುತ್ತೆ? ಸೇಮ್ ಆಲ್ಮೋಸ್ಟ್ ಅಲ್ಲಿ ನಿದ್ದೆ ಬರ್ತಿದೆ, ಇವ್ರು ಇನ್ನೂ ಫೈನಲೈಸ್ ಮಾಡಿಲ್ಲ. ಸುಮ್ಮನೆ ಕೂತಿದ್ದೀನಿ ನಾನು, ಯಾಕಂದರೆ ನನಗೆ ಅದು ಸ್ಪೆಸಿಫಿಕೇಶನ್ಸ್ ಅಷ್ಟು ಐಡಿಯಾ ಇಲ್ಲ. ಸೊ ಪ್ರೀತಮ್ಗೆ ಐಡಿಯಾ ಇರೋದು, ನಮ್ಮ ಅಣ್ಣ ಅವನು ಇಬ್ಬರು ಅದೇನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಂಗೆ ನಿದ್ದೆನೇ ಬರ್ತಿದೆ ಕೂತ್ಕೊಂಡಿಲ್ಲ ನೋಡಿ. ಸುಮ್ಮನೆ ನಿಂತ್ಕೊಬಿಡ್ತಾನೆ ಏನಾದರೂ ಹೇಳಿದ್ರೆ ಅಲ್ಲಾಡ್ದಂಗೆ. ಯಾವ ತಾಣ್ತಿದ್ಯಾ ಅಪ್ಪಿ? ಅದ್ರ ಹೆಸ್ರೇನು ಹೇಳು? X7 ಅಲ್ಲ A7 ಇವನ ಹತ್ಲಾಗ ಫುಲ್ ಕಾನ್ಫಿಡೆನ್ಸ್ ಆಗಿ X7 ತಪ್ಪು ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕು ಅಂದ್ರೆ ಹಿಂಗೆ. ಹೌದು. ಇಲ್ಲೂ ಫೀಲಿಂಗ್ ಬರ್ಡೇಗೆ ಗಿಫ್ಟ್ ತಗೊಂತಾ ಇದ್ಯಾ? ಕೊಡ್ಸೋದ್ ಮೇಲೆ ಕೇಳಿ, ನಾವು ಕೊಡ್ಸೇ ಇಲ್ಲ, ಕೊಡ್ಸ್ ತಗೊಂತಿದ್ದೆ. ಇನ್ನೇನು ಇಲ್ಲೇ ಇದೆಯಲ್ಲ, ಕೊಡಿಸ್ತೀವಿ, ಅದ್ರಲ್ಲೇನು. ಕೈ ಕೊಟ್ಮೇಲೆ ಕೇಳು. ಈ ಹಂಗೆ ಕರ್ಕೊಂಡ್ಬಂದು ತಪ್ಪು ಮಾಡ್ಬಿಟ್ಟೆ. ಚಿಕ್ಕ ಮಕ್ಕಳು ಜಾತ್ರೆಯಲ್ಲಿ ಕಳ್ದೋದಂಗಾಗಿದೆ. ಇವ್ರು ಇಲ್ಲಿ ಹುಡುಕ್ತಾ ಇರೋದು. ಕ್ಯಾಮ್ರಾ ಗಿಮ್ರಾ ಎಲ್ಲ ಏನು ನೋಡಲ್ಲ ಅವರು. ಈಗ ಎಲ್ಲ ಡಿಜಿಟಲೈಸ್ಡ್ ಅಂಗಡಿಗೆ ಬಂದ್ರೆ ಇದೊಂದು ಪ್ರಾಬ್ಲಮ್ ಆಗತ್ತೆ. ಇದನ್ನೆಲ್ಲ ನೋಡ್ಕೊಂಡು ಜಾತ್ರೆಯಲ್ಲಿ ಮಕ್ಳು ಕಳ್ದೋದಂಗಾಗಿದೆ ನಮ್ಮ ಯಜಮಾನ್ರ ಪರಿಸ್ಥಿತಿ. ಒಂದು ಬಿಡ್ತಾ ಇಲ್ಲ ಅವರು. ಇದಂಗಿದೆ, ಇದಂಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಕೂತಿದ್ದಾರೆ. ಯಾಕೆ ತಗೊಂತಾರೆ ಅಂತ ಚೆಕ್ ಮಾಡ್ಬೇಕು. ಜಾತ್ರೆಯಲ್ಲಿ ಚಿಕ್ಕ ಮಕ್ಳು ಕಳ್ದೋಗ್ತಾರಲ್ಲ, ಹಂಗಾಗಿದೆಯಲ್ಲ ನಿನ್ ಪರಿಸ್ಥಿತಿ. ನೋಡು, ನೀನ್ ಯೂಸ್ ಮಾಡೋದು ಇದೆಯಲ್ಲ ಇಲ್ಲೆಲ್ಲ, ಅದು ಹೌದು. ಅಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿ ಮೈಕ್ ಇದೆ. ಈಗ ಇದೆಲ್ಲ ಕೊಡಿಸ್ತೀಯಾ? ಇವಾಗ ಏನೇನೆಲ್ಲ ಕೊಡಿಸ್ತೀಯಾ ನಂಗೆ? ಏನು ಬೇಕಾದ್ರೂ ತಗೋ. ಎಲ್ಲ ಕೊಡ್ತೀನಿ, ಎಲ್ಲ ಕೊಡಿಸ್ತೀರಿ. ಏನಾದ್ರು ಏನು ಬೇಕಾದ್ರೂ ಸುಮ್ಮನೆ ನಿಂಗೆ ಇದೊಂದು ತಾಣ್ ಸುಮ್ಮನೆ ಓಡಾಡೋದಾಯ್ತು. ಬ್ಲಾಗಿಂಗ್ ಚೆನ್ನಾಗಿ ಬರಲಿ ಅಂತ ನಮ್ಮ ಯಜಮಾನ್ರು ಇಲ್ಲಿ ಏನೇನೋ ಕೊಡಿಸ್ತಿದ್ದಾರೆ ಅಲ್ವಾ ಪಾಪ? ಏನು ಕೊಡ್ಸಲ್ಲ. ಬ್ಲಾಗಿಂಗ್ ಚೆನ್ನಾಗಿ ಬರಲಿ ಅಂತಲ್ಲ, ಬ್ಲಾಗಿಂಗಲ್ಲಿ ನೀನು ಚೆನ್ನಾಗಿ ಬರಲಿ ಅಂತ. ಅದೇ ನಾನು ಚೆನ್ನಾಗಿ ಕಾಣಲಿ ಅಂತ ತೋರಿಸ್ತಿರೋದು ವಿಡಿಯೋ ಮಾಡಿ ನೋಡೋಕ್ಕೆ. ಸೊ ನೀವು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡೋದು ಮರಿಬೇಡಿ. ಇಷ್ಟು ತೆಗ್ಸಿದ್ದೀವಿ. ಇದರಲ್ಲಿ ಯಾವ್ದು ತಗೊತಾನೆ ಅಂತ ಚೆಕ್ ಮಾಡಬೇಕು. ಇನ್ನು ಫೈನಲೈಸ್ ಮಾಡ್ತಾ ಇದ್ದಾರೆ. ಫೈನಲೈಸ್ ಮಾಡಿದ್ರ ಇಬ್ರು? ಇವರಿಬ್ರು ವಿಡಿಯೋಗಂತೂ ಮಾತಾಡಲ್ಲ, ಅವರಿಬ್ಬರೇ ಮಾತಾಡ್ಕೊಂತಾರೆ. ಫೈನಲೈಸ್ ಮಾಡಿದ್ರಾ? ये छोटा कैमरा है, बट है ना ब्लॉगर्स ज्यादा यूज करते हैं. फुल फ्रेम का काम करेगा, बट है ना कैरी करने के लिए इजी है छोटा कैमरा. आपको कोई प्रॉब्लम नहीं है. ये कैरी ट्रैवलर्स है ना, लाइट वेट है, पॉकेट में डाल सकते हैं, बट इसका काम करेगा. इतना बड़ा कैमरा काम करेगा. ड्रॉप सेंसर है ये फुल फ्रेम. ಶಾಪಿಗೆ ಬಂದು ಆಲ್ಮೋಸ್ಟ್ 1.5 ಗಂಟೆ ಆಯಿತು. ಅದು ನೋಡೋಣ ಅಂತ ನಮ್ಮ ಅಣ್ಣ ನಮ್ಮ ಯಜಮಾನ್ರು ಇಬ್ಬರು ನೋಡ್ತಾ ಕೂತಿದ್ದಾರೆ. ಯಾವಾಗ ಫೈನಲೈಸ್ ಮಾಡ್ತಾರೆ, ಯಾವಾಗ ತೊಗೊತಾರೆ, ಯಾವುದನ್ನು ತೊಗೊತಾರೆ, ತಲೆನೇ ಕೆಟ್ಟೋಗಿದೆ ನನಗೆ. ತಗೊಂಡ್ರು ಪಾಪ? ತಗೊಂಡ್ರಾ? ಫೈನಲ್ ಆಯ್ತಾ? ತುಂಬ ಭಾರಿ ಮನಸ್ಸಿನ ತಗೋತಾ ಇದೀವಿ. ಎಷ್ಟಾಯ್ತು? ಈ ಹೇಳ್ತೀನಿ ತಡಿ. 9,000. ಕ್ಯಾಮ್ರಾ ತಗೊಂಡು ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತಿದ್ವಿ ಶಾಪಲ್ಲೇ. ಸೊ ಇವಾಗ ಕ್ಯಾಮ್ರಾ ಅನ್ಬಾಕ್ಸಿಂಗ್ ಇವಾಗ ನಿಮಗೆ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ವಿಡಿಯೋ. हाँ स्ट्राइट वीडियो तक ये एक्चुअली इंटरनेशनल ये यूरोपियन पिन है, यूके पिन है और इंडियन पिन है. ये सब एनी कंट्री आपको पापा फाइनली कैमरा. यस ಫೈನಲಿ ಬಂತಲ್ಲ ಪಾಪ ಕ್ಯಾಮ್ರಾ ನಿಂಗೆ. ನನಗಲ್ಲ, ಇದು ನಮ್ಮ ಅಣ್ಣನ ಕ್ಯಾಮ್ರಾ. ಅಣ್ಣನ ಬರ್ಡೇ. ಇದೇನು ಗೊತ್ತಾ? ಇದು ಕತ್ತಿಗೆ ಹಾಕೊಳ್ಳೋದು ಸ್ಟ್ರಾಪ್. ನಿನಗೆ ಹಾಕ್ಸೋದು ಕತ್ತಿಗೆ. ಇದಿಲ್ಲ ಅಂದ್ರೆ ಏನು ಎಲ್ಲ ವೇಸ್ಟ್. ಅದೇನದು ಬ್ಯಾಟ್ರಿ. ಬ್ಯಾಟ್ರಿ ಏಕೆ? दो है ना.
ಇದು 2 ಬ್ಯಾಟ್ರಿಗಳು, ಒಂದು ಸ್ಟ್ರಾಪ್, ಇದು ಚಾರ್ಜಿಂಗ್. ಫಿಟ್ಟಿಂಗ್ ಮಾಡೋದು ಹೆಂಗೆ ಅಂತ ಚೆಕ್ ಮಾಡಿಸ್ಕೊಂತಾ ಇದ್ದಾರೆ ಇಬ್ರು, ನೋಡ್ಕೊಂತಾ ಇದ್ದಾರೆ. ಹಿಂಗಾಯ್ತು. ಇವಾಗ ಲೆನ್ಸ್ ಅನ್ಬಾಕ್ಸ್ ಮಾಡ್ತಿದ್ದಾರೆ. ಆಲ್ ವಿತ್ 1 year ವಾರಂಟಿ. ಲೆನ್ಸ್ ಕ್ಯಾಮರಾ ಬಾಡಿ ಆಲ್ಮೋಸ್ಟ್ ಹಿಂಗ್ ಓಪನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಹಿಂಗಿಂದ ಹಿಂಗ್ ಓಪನ್ ಮಾಡಿ ಹಿಂಗ್ ಫಿಕ್ಸ್ ಮಾಡ್ಬೇಕು. ಕನ್ನಡದಲ್ಲಿ ಅಪ್ಪಿ ಏನೋ ಡೈಲಾಗ್ ಕೊಡ್ತಾ ಇವಾಗ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಇಷ್ಟು ದುಡ್ಡು ಕೊಟ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಇವರಿಬ್ರು ಇಲ್ಲಿ ಸುಮ್ಮನೆ ನಿಂತಿದ್ದಾರೆ. ಗೈಸ್ ಫೈನಲಿ ಕ್ಯಾಮ್ರಾ ತಗೊಂಡಿದ್ದಾಯ್ತು. ಬಿಸಿಲು ಹೆಂಗಿದೆ ಅಂದ್ರೆ ನಮ್ಮ ಯಜಮಾನ್ರು ನೋಡಿ ಕೇಳ್ತೀನಿ, ಪಾಪ ಹೆಂಗಿದೆ ಬಿಸಿಲು? ಜಾಸ್ತಿ ಇದೆ, 40 ಡಿಗ್ರಿ. ತಮಾಷೆನ? ಸುಸ್ತಾಗ್ತಿದ್ಯಾ? ಸುಸ್ತಾಗ್ತಾರೆ. ಅಲ್ಲಿ ನಿಂತು ಅವಾಗಿಂದ ನೋಡಿ ತಲೆ ಕೆಟ್ಟಂಗ ಇದೆ. ಅಷ್ಟು ನೋಡಿದ್ಕು 2.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ಕು ತಗೊಂಡ್ ಬಂದ್ವಿ ಕ್ಯಾಮ್ರಾನ. ಇಲ್ಲ ಅಂದಿದ್ರೆ ಅಷ್ಟು ತನಕ ನಿಂತಿದ್ದು ಬೇಜಾರಾಗ್ಬಿಡೋದು. ಬಟ್ ಫೈನಲಿ ತಗೊಂಡ್ ಬಂದ್ವಿ. ಓ ನಮ್ಮ ಅಣ್ಣ ಇಂಡಿಯಾಗೆ ಟ್ರಿಪ್ ಹೋಗ್ತಿದ್ದಾನೆ, ಅದಕ್ಕೆ ಶಾಪಿಂಗ್ ತಗೊಳ್ಳಲ್ಲ ಅವನು, ಸುಮ್ಮನೆ ಹೋಗ್ತಾನೆ. ನನಗೆ ಗೊತ್ತು ಕನ್ಫರ್ಮ್ ಆಗಿ ತಗೊಳ್ಳಲ್ಲ ಅಂತ. ಹೀರೋಸ್ ಹಿಯರ್ ಟು ಶಾಪ್. ಬಿಳಿ ಕಲರ್ ಬಿಟ್ಟರೆ ಬೇರೆ ಏನೂ ತಗೊಳ್ಳಲ್ಲ ನಮ್ಮಣ್ಣ. ಬಿಳಿ ಶೂ, ಬಿಳಿ ಟಿ ಶರ್ಟ್ ಅಷ್ಟೇ, ಇನ್ನೇನಿಲ್ಲ ಅವನದು. ಶಾಪಿಂಗ್ ಈಸ್ ವೆರಿ ಈಸಿ. ನಾನು ಹೇಳ್ದೆ ಅಲ್ವಾ ಹೋಗೋಕ್ಕೂ ಮುಂಚೆನೇ ತಗೊಳ್ಳಲ್ಲ ಅಂತ. ಫೈನಲಿ ಅವ್ನು ಒಳಗಡೆ ಹೋಗಿ ತಗೊಳ್ಳಿಲ್ಲ, ಸುಮ್ಮನೆ ಬಂದ. ಬಟ್ ಚೆನ್ನಾಗಿತ್ತು. ಬಿಸಿಲು ಕಣ್ಣಿಗೆ ಹೊಡೆಯುತ್ತೆ, ಅಷ್ಟು ಬಿಸಿಲು. ಏನು ಮಾಡೋದು, ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ದುಬೈಯಲ್ಲಿ ಬಿಸಿಲಿಗೆ. ಇಂಡಿಯಾ ಎಷ್ಟು ತಣ್ಣಗೆ ಮಳೆ ಬರ್ತಾ ಇತ್ತು, ಚೆನ್ನಾಗಿತ್ತು. ಬಟ್ ದುಬೈ ಬಾಡಿ ಗಾರ್ಡ್ಸ್ ಆರ್ ಹಿಯರ್. ನನ್ನ ವಾಚು ಪಾರಿವಾಳ. Say hello to Mr. Preetha. I am the pigeon. ಹಾರಾಡಕ್ಕಾಗಲ್ಲ, ಪಿಜನ್ ದಪ್ಪ ಇರೋದ್ರಿಂದ ನಾನು ಭೂಮಿ ಮೇಲೆ ಆಡೋದು. ಯಾಕೆಂದ್ರೆ ನಮ್ಮ ಕಾರು ಹಾಸ್ಪಿಟಲ್ಗೆ ಹೋಗಿದೆ, ಹುಷಾರಿಲ್ಲ. ಅದಕ್ಕೆ ನಮ್ಮ ಅಣ್ಣಂದು ಆಫೀಸ್ ಕಾರ್ ಎತ್ಕೊಂಡು ಬಂದಿದ್ದೀವಿ. ಹೊರಗಡೆ ಬೇಕಾದ್ರೆ ನಿಂತ್ಕೊಬಿಡ್ಬೋದು, ಈ ಕಾರ್ ಒಳಗೆ ಬಂದು ಕುತ್ಕೊಳಕ್ಕಾಗಲ್ಲ. ಬಿಸಿಲಿಗೆ ಜಿಂತೋದಂಗೆ ಆಗುತ್ತೆ, ಓವನ್ ಒಳಗೆ ಕೂರಿಸ್ದಂಗೆ ಆಗ್ಬಿಡುತ್ತೆ ಮನುಷ್ಯನ. ಅಲ್ಲಿ ಮುಗಿಸಿ ಐಟಮ್ ತಗೊಂಡು ಸೂಪರ್ ಮಾರ್ಕೆಟಿಗೆ ಬಂದು, ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ರಿಸ್ಟ್ರಿಕ್ಷನ್. ದುಬೈ ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾಸ್ ಇದೆ, ಅಲ್ಲೆಲ್ಲ ವಿಡಿಯೋಸ್ ಮಾಡೋಂಗಿಲ್ಲ. ಸೊ ಇವಾಗ ಐಟಮ್ ತಗೊಂಡು, ಎಷ್ಟು ಐಟಮ್ ತಗೊಂಡ್ವಿ ಸೂಪರ್ ಮಾರ್ಕೆಟ್ ಐಟಮ್ ತಗೊಂಡು, ನಮ್ಮಣ್ಣ ಕಾರ್ ತರಕ್ಕೆ ಹೋಗಿದ್ದಾನೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು. ಬಟ್ ನೋಡಿ, ಇಲ್ಲೇ ನಮ್ಮ ಮನೆ ಇರೋದು, ನಮ್ಮ ಮನೆ ಹತ್ರ ಇರೋ ಬಿಲ್ಡಿಂಗಿಗೆ ಬಂದಿರೋದು ನಾವು. ನೆಕ್ಸ್ಟು ಸೂಪರ್ ಮಾರ್ಕೆಟ್. ಒಂದು ವಾರಕ್ಕಾಗೋಷ್ಟು ಜೀನ್ಸಿ ತೊಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಹಂಗೆ ಬಿಸಿಲು ಹೊಡಿತಾ ಇದೆ. ಇವ್ರು ಶೇಡ್ಸ್ ಹಾಕೊಂಡು ಆರಾಮಾಗಿ ಮಿಂಚ್ತಾ ಇದ್ದಾರೆ, ಟೊಪ್ಪಿ ಹಾಕೊಂಡು. ಬಂದ ನಾವಣ್ಣ ಬುಗ್ ಅಂತ. ಬಿಸಿಲಿಗೆ ಹೆಂಗೆ ಸೆಕೆ ಹೊಡಿತಿದೆ ಅಂದರೆ, ಅದು ನಾನು ಬ್ಲ್ಯಾಕ್ ಹಾಕೊಂಡ್ಬಂದಿರೋದೀನಿ. ಹೇಳೋಕ್ಕಾಗಲ್ಲ, ಅಷ್ಟಕ್ಕೆ ಹೊಡಿತು. ಲೋಡ್ ಮಾಡ್ತಿದ್ದಾರೆ ಎಲ್ಲ ಕಾರಿಗೆ. ಇವಾಗ ಹಂಗೆ ಹತ್ತಂಗಿಲ್ಲ ಇಲ್ಲಿ ದುಬೈಯಲ್ಲಿ, ಇಟ್ಕೊಂತಾರೆ ನೀನು. ಕಾರೊಳಗೆ ಕೂತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ. ಸುತ್ತಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ.